ಓಕೆ. ಸೊ ಜಸ್ಟ್ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿ ಜಠರಾಗ್ನಿ ಇರುತ್ತೆ. ಆ ಜಠರಾಗ್ನಿಯನ್ನ ನಾವು ತಣ್ಣಗೆ ಮಾಡಿಬಿಟ್ಟು ಹೊಟ್ಟೆ ಒಳಗಡೆ ಊಟ ಹಾಕಿದ್ರೆ ಅದು ಹೇಗೆ ಡೈಜೆಸ್ಟ್ ಆಗಬೇಕು ಅಲ್ವಾ? ಸೊ ಆ ಜಠರಾಗ್ನಿಯೇ ನಮಗೆ ನಿಜವಾಗೂ ನಮ್ಮ ಊಟವನ್ನ ಡೈಜೆಸ್ಟ್ ಮಾಡಲಿಕ್ಕೆ ಶಕ್ತಿಯನ್ನು ಕೊಡೋದು, ಆ ಕೆಲಸವನ್ನ ಮಾಡೋದೇ ಜಠರಾಗ್ನಿ ಆಗಿದೆ. ಸೊ ಹಾಗಾಗಿ ಊಟದ ಮುಂಚೆ ನೀರನ್ನ ನಮ್ಮ ಗಂಟಲಲ್ಲಿ ಊಟ ಹಿಡಿಬಾರ್ದು ಅಂತ ಹೇಳ್ಬಿಟ್ಟು ಈ ರೀತಿ ನೀರನ್ನ ತಗೊಂಡು ನಾವು ಹೀಗೆ ಸ್ವೀಕರಿಸ್ತೇವೆ. ಓಕೆನಾ? ಅದಾದ ನಂತರ ಊಟದ ಮಧ್ಯದಲ್ಲಿ ನಮಗೆ ಕಷ್ಟ ಆಗ್ತಿದೆ ಅಂತ ಹೇಳಿದ್ರೆ ನಾವು ಸ್ವಲ್ಪ ನೀರನ್ನ ಕುಡಿತೀವಿ, ಸ್ವಲ್ಪ. ಅಂಡ್ ಊಟದ ನಂತರ ಬಹಳಷ್ಟು ಮದುವೆಗಳಲ್ಲಿ ಮಜ್ಜಿಗೆ ಇಟ್ಟಿರ್ತಾರೆ, ಹೌದಾ? ಸೊ 1 ಗ್ಲಾಸ್ ಆಫ್ ಮಜ್ಜಿಗೆ ಎನಫ್ ಆಗುತ್ತೆ ನಮ್ಮ ಅಷ್ಟು ಊಟಕ್ಕೆ. ನಮ್ಗೆ ಆ ಮಜ್ಜಿಗೆಯನ್ನ ಕುಡಿದ್ರೆ ನಮ್ಗೆ ಡೈಜೆಷನ್ ಆಗ್ಲಿಕ್ಕೆ ಏನ್ ಬೇಕಲ್ಲ ಅದೆಲ್ಲ ಸಿಗುತ್ತೆ. ಅದನ್ನ ಬಿಟ್ಟು ಅಷ್ಟೆಲ್ಲ ಊಟ ಆದ ನಂತರ ಚೆನ್ನಾಗಿ ನೀರು ಕುಡಿದ್ಬಿಡೋದು. ಸೊ ಅದು ಮೊದಲೇ ಇಲ್ಲಿವರೆಗೂ ತಿನ್ಬಿಟ್ಟಿರ್ತೀವಿ, ನೀರು ಕುಡಿದ್ಬಿಟ್ರೆ ಇಲ್ಲಿವರೆಗೂ ಬಂದ್ಬಿಡುತ್ತೆ.